ಬಿಡದಿ ಟೌನ್ಶಿಪ್ ಬಗ್ಗೆ ಇವತ್ತು ಏನು ಹೋರಾಟ ನಡೀತಿದೆ, ರೈತರಿಗೆ ಏನ್ ಬೇಕು ಅನ್ನೋಂಥದ್ದು ರೈತರು ತೀರ್ಮಾನ ಮಾಡಬೇಕು ಅನ್ನೋಂಥದ್ದು ಭಾರತೀಯ ಜನತಾ ಪಾರ್ಟಿಯ ಅಧಿಕೃತ ನಿಲುವು. ಅವರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರ್ದು. ಯಾರಿಗೆ ಒಪ್ಪಿಗೆ ಇರುತ್ತೆ ಅಂದ್ರೆ ಬಹುತ ಪಾಲು ರೈತರಿಗೆ ಬಿಡದಿ ಟೌನ್ಶಿಪ್ ಬಗ್ಗೆ ಆಸಕ್ತಿ ಇಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅನ್ನೋಂಥದ್ದು ರೈತರ ಪರವಾದಂಥ ನಿಲುವು ಭಾರತೀಯ ಜನತಾ ಪಾರ್ಟಿದು. ಅದರಲ್ಲಿ ಯಾವುದೇ ಕೂಡ ನಮ್ಮ ನಿಲುವಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಅದರ ಮುಂದುವರೆದ ಭಾಗವಾಗಿ ರಾಜಕೀಯ ಪಕ್ಷವಾಗಿ ಜೆಡಿಎಸ್ ಕೂಡ ತನ್ನ ಹೋರಾಟವನ್ನು ಮಾಡ್ತಿದೆ. ಅದರಲ್ಲಿ ಯಾವುದೇ ಬೇರೆ ರೀತಿ ಅರ್ಥ ಕಲ್ಪಿಸುವಂತ ಅವಶ್ಯಕತೆ ಇಲ್ಲ. ಭಾರತೀಯ ಜನತಾ ಪಾರ್ಟಿ ತನ್ನ ನಿಲುವನ್ನು ಸ್ಪಷ್ಟಪಡಿಸಿದೆ ಮತ್ತೆ ಬೆಂಬಲವನ್ನು ಸೂಚಿಸಿದೆ. ಹೋರಾಟ ಮಾಡಬೇಕಾದ್ರೆ ಅಂತಿಮವಾದ ಗುರಿ ರೈತರಿಗೆ ಅನುಕೂಲ ಆಗಬೇಕು ಅನ್ನೋದು ಹೊರತು ರಾಜಕೀಯ ಪಾಯಿಂಟ್ಸ್ ಅನ್ನ ಸ್ಕೋರ್ ಮಾಡೋದಕ್ಕಲ್ಲ. ನಾವು ರೈತರ ಪರ ಇದೀವಿ ಅಂತ ಹೇಳಿದ್ಮೇಲೆ ಪಕ್ಷಾತೀತವಾಗಿ ಅಲ್ಲಿ ಹೋರಾಟ ನಡೀತಿರೋಂಥದ್ದು, ಆ ಹೋರಾಟಕ್ಕೆ ನಮ್ಮ ಬೆಂಬಲವಿದೆ. ಅಲ್ಲಿ ರೈತರು ಅಂತೇಳಿ ಬರ್ತಾ ಇರೋದು ಜನತಾದಳದ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು, ಕಾಂಗ್ರೆಸ್ ಕಾರ್ಯಕರ್ತರು ಅನ್ನೋ ಚರ್ಚೆ ಇಲ್ಲ. ಇದರಲ್ಲಿ ಯಾವುದೇ ರೀತಿಯಾದ ಕನ್ಫ್ಯೂಷನ್ಗೆ ಆಸ್ಪದ ಇಲ್ಲ. ಅಲ್ಲಿರೋಂಥದ್ದು ರೈತರು, ಜೆಡಿಎಸ್ ಅವರು ಅಲ್ಲ, ಬಿಜೆಪಿ ಅವರು ಅಲ್ಲ, ಕಾಂಗ್ರೆಸ್ ಅವರು ಅಲ್ಲ. ಹಾಗಾಗಿ ನಮ್ಮ ನಿಲುವು ಭಾರತೀಯ ಜನತಾ ಪಾರ್ಟಿ ಒಂದು ರಾಜಕೀಯ ಪಕ್ಷವಾಗಿ ರೈತರ ನಿರ್ಧಾರಕ್ಕೆ ನಾವು ಶಕ್ತಿ ತುಂಬುವಂತ ಕೆಲಸವನ್ನ ಮಾಡ್ತೀವಿ. ಮುಂದೆನೂ ಕೂಡ ಮಾಡುವಂತ ಕೆಲಸ ಆಗುತ್ತೆ. ಬಿಡದಿ ಟೌನ್ಶಿಪ್ ಬಗ್ಗೆ ಇವತ್ತು ಏನು ಹೋರಾಟ ನಡೀತಿದೆ, ರೈತರಿಗೆ ಏನ್ ಬೇಕು ಅನ್ನೋಂಥದ್ದು ರೈತರು ತೀರ್ಮಾನ ಮಾಡಬೇಕು ಅನ್ನೋಂಥದ್ದು ಭಾರತೀಯ ಜನತಾ ಪಾರ್ಟಿಯ ಅಧಿಕೃತ ನಿಲುವು. ಅವರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರ್ದು. ಯಾರಿಗೆ ಒಪ್ಪಿಗೆ ಇರುತ್ತೆ ಅಂದ್ರೆ ಬಹುತ ಪಾಲು ರೈತರಿಗೆ ಬಿಡದಿ ಟೌನ್ಶಿಪ್ ಬಗ್ಗೆ ಆಸಕ್ತಿ ಇಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅನ್ನೋಂಥದ್ದು ರೈತರ ಪರವಾದಂಥ ನಿಲುವು ಭಾರತೀಯ ಜನತಾ ಪಾರ್ಟಿದು. ಅದರಲ್ಲಿ ಯಾವುದೇ ಕೂಡ ನಮ್ಮ ನಿಲುವಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಅದರ ಮುಂದುವರೆದ ಭಾಗವಾಗಿ ರಾಜಕೀಯ ಪಕ್ಷವಾಗಿ ಜೆಡಿಎಸ್ ಕೂಡ ತನ್ನ ಹೋರಾಟವನ್ನು ಮಾಡ್ತಿದೆ. ಅದರಲ್ಲಿ ಯಾವುದೇ ಬೇರೆ ರೀತಿ ಅರ್ಥ ಕಲ್ಪಿಸುವಂತ ಅವಶ್ಯಕತೆ ಇಲ್ಲ.